ಹುಬ್ಬಳ್ಳಿಯ ರಾಯಲ್ ರಿಟೀಜ್ ಹೋಟೆಲ್ನಲ್ಲಿ ಇದೇ ಏಪ್ರಿಲ್ 26ರಂದು ಅಹಿಂದ ಕರ್ನಾಟಕದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಲಿದ್ದು, ಜಿಲ್ಲೆಯ ಅಹಿಂದ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಾಮಾಜಿಕ ಹೋರಾಟಗಾರ ಆರ್.ಜಿ. ನಾಯ್ಕ್ ಹಾಗೂ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್. ನಾಯ್ಕ್ ಕರೆ ನೀಡಿದರು. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ವಕೀಲ ಆರ್.ಜಿ. ನಾಯ್ಕ್ ಅವರು, ಕಳೆದ 3-4 ದಶಕಗಳಿಂದ ಶೋಷಿತ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಅಹಿಂದ ಸಂಘಟನೆ ರಾಜ್ಯವ್ಯಾಪಿ ಕಾರ್ಯಾಚರಿಸುತ್ತಾ ಬಂದಿದೆ. ಕಳೆದ 25 ವರ್ಷಗಳಿಂದ ಅಹಿಂದ ಸಂಘಟನೆಯ ಹೋರಾಟ, ಚಿಂತನೆ ಮತ್ತು ಹೊಸ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ತದುದ್ದೇಶಗಳೊಂದಿಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿರುವ ರಾಯಲ್ ರಿಟೇಜ್ ಹೋಟೆಲ್ನಲ್ಲಿ ಏಪ್ರಿಲ್ 26ರ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅಹಿಂದ ಸಮುದಾಯಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಶೋಷಿತ ದಮನಿತ ವರ್ಗಗಳಲ್ಲಿ ಅದು ವಿಶೇಷವಾಗಿ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತರ ಪರವಾಗಿ ಒಂದು ಕೂಗೆದ್ದಿತ್ತು. ಅದಕ್ಕೆ ಕಾರಣಗಳೇನಂತ ಹೇಳಿದ್ರೆ, ಶತಮಾನಗಳಿಂದ ಅನೇಕ ಅಸಮಾನತೆಗಳು ನಮ್ಮಲ್ಲಿದ್ದು, ಅದು ಶೈಕ್ಷಣಿಕ ಇರ್ಬೋದು, ಧಾರ್ಮಿಕತೆಯಿಂದ ಇರ್ಬೋದು, ಅಥವಾ ಸಾಮಾಜಿಕತೆ ಇರ್ಬೋದು, ಅಥವಾ ಬಂಧುತ್ವದಲ್ಲಿ ಇರ್ಬೋದು, ಇಂಥ ಅನೇಕ ವಿಚಾರಗಳ ಬಗ್ಗೆ ಶೋಷಿತ ವರ್ಗಕ್ಕೆ ನ್ಯಾಯ ಕೊಡಿಸ್ಬೇಕು ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಇದರ ಒಂದು ಆ ಒಂದು ಕಲ್ಪನೆ ಅಥವಾ ಸಿದ್ಧಾಂತ ಯಾವಾಗಿನ ಶುರುವಾಯಿತು ಅಂದರೆ, ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತಿದ್ದೇನೆ ಇವತ್ತಿನಕ್ಕೆ. ಬಹುಶಃ ಈ ಹ್ಯೂಮನ್ ರೈಟ್ ಏನಂತ ಹೇಳ್ತಕ್ಕಂಥದ್ದು ಅಥವಾ ಮಾನವ ಹಕ್ಕುಗಳು ಏನು ಹೇಳ್ತಕ್ಕಂಥದ್ದು 1885ರಲ್ಲಿ ಏನು ದಕ್ಷಿಣ ಆಫ್ರಿಕಾ ಮತ್ತು ಅಮೇರಿಕಾದಲ್ಲಿ ಏನು ಪ್ರಾರಂಭ ಆಯಿತು, ಆವಾಗ ಫಸ್ಟ್ ಅದರೊಳಗೆ ನೆಲ್ಸನ್ ಮಂಡೇಲ ಹೇಳ್ತಕ್ಕಂಥದ್ದು ಧ್ವನಿ ಎತ್ತಾರೆ. ಮಾನವರು ಮಾನವರಾಗಿ ಕಾಣಬೇಕು ಅಂತ ಬಿಟ್ಟರೆ ಮಾನವರು ಪಶುಗಳನ್ನು ಕಾಣಬಾರ್ದು. ಅಲ್ಲಿ ಜನಾಂಗೀಯ ದ್ವೇಷ ಇತ್ತು, ಬಿಳಿಯರು ಮತ್ತು ಕರಿಯರು ಅಂತ ಹೇಳ್ತಕ್ಕಂಥದ್ದು. ಅಮೇರಿಕದಲ್ಲೂ ಕೂಡ ಅದಿತ್ತು. ಆವಾಗ ಜಿನೇವಾ ಕನ್ವೆನ್ಷನ್ನಿಂದ ಪ್ರಾರಂಭವಾದಂಥ ಹೋರಾಟ ಅಥವಾ ಅವರಿಗೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಹೋರಾಟ ತದನಂತರದಲ್ಲಿ ಅದರ ಸ್ಪಷ್ಟವಾದ ತಿರುವು ಬಡಿತ ಬಂತು. ಕೊನೆಗದು ಎಲ್ಲಿ ಬಂತು ಅಂತ ಹೇಳಿದ್ರೆ, ನಮ್ಮ B.R. ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಅನೇಕ ಮೂಲಭೂತ ಹಕ್ಕುಗಳನ್ನು ಕೊಡ್ತಾರೆ. ಆ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಬಂದಾಗ ಅಥವಾ ಸ್ವತಂತ್ರರಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹಕ್ಕನ್ನು ಜನತೆಗೆ ನೀಡ್ತಾರೆ ಅವರು. ಅದು ಹೇಗೆ ಬರೀ ಬಾಯಲ್ಲಲ್ಲ, ಭಾಷಣದ ಮುಖಾಂತರ ಅಲ್ಲ, ಸಂವಿಧಾನ ಮೂಲಕವಾಗಿ ಹೋರಾಟದ ಒಂದು ಕಲ್ಪನೆಯನ್ನು ಕೊಡ್ತಾರೆ. ತದನಂತರದಲ್ಲಿ ಪ್ರಾರಂಭವಾಗಿದ್ದು ನಮಗೆ ಅರಸುರವರ ಕಾಲದಲ್ಲಿ ಅದು ಭೂ ಸುಧಾರಣೆ ಇರ್ಬೋದು. ಇವಾಗ ನಮ್ಮ ಭೂ ಸುಧಾರಣೆ ಅಂದರೆ ಏನೋ ನಮ್ಗೆ ಅನಿಸ್ತಲ್ಲ, ಯಾಕಂದ್ರೆ ನಾವೀಗ ಆ ಮಟ್ಟಕ್ಕೆ ಬೆಳೆದಿದ್ದೇವೆ. ಆದರೆ ಆ 74ರ ದಶಕದಲ್ಲಿ ಬಹುಶಃ ಆಗ ಭೂ ಸುಧಾರಣೆ ಅಂದರೆ ಒಡೆಯರು ಆಳುವಂಥ ಕಾಲ ಆಗಿತ್ತು. ಉಳುವನೆ ಆಗಿದ್ದಕ್ಕೆ 25 ವರ್ಷದ ಕಾಲಘಟ್ಟದಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಈ ಒಂದು ಸಮಾಜಕ್ಕೆ ನೀಡಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ಇಡೀ ನಮ್ಮ ಜಿಲ್ಲೆಯ, ನಮ್ಮದೊಂದೇ ಜಿಲ್ಲೆಯಲ್ಲ, ಹುಬ್ಬಳ್ಳಿ ಧಾರವಾಡ ಅನೇಕ ಜಿಲ್ಲೆಯ ಸಮಾವೇಶವನ್ನು ಅಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡುವ ಮುಖಾಂತರ ಅದಕ್ಕೊಂದು ಸ್ಪಷ್ಟವಾದ ದಿಕ್ಕನ್ನು ಕೊಡಬೇಕು, ಅದಕ್ಕೆ ಸ್ಪಷ್ಟವಾದ ದಿಕ್ಸೂಚಿಯನ್ನು ನೀಡಬೇಕು. ಮುಖಂಡರುಗಳು ಯಾವ ರೀತಿ ವಿಚಾರ ಮಾಡಿದ್ದಾರೆ, ಇದು ಅಸಮಾನತೆಯನ್ನು ಹೊಡೆದಾಕ್ಲಿಕ್ಕೆ ಅಂತ ಹೇಳುವ ಬಗ್ಗೆ ಅವರು ಅದು ಸ್ಪಷ್ಟವಾದ ಚಿತ್ರಣವನ್ನು ಎಲ್ಲ ಈ ಅಹಿಂದ ಮುಖಂಡರುಗಳಿಗೆ ಅಥವಾ ಅಹಿಂದಲ್ಲಿ ಯಾರಿಗೆ ಒಲವಿದೆ ಆ ಸಮಾಜದಲ್ಲಿ ಹುಟ್ಟಿದಂಥವ್ರಿಗೆ ಎಲ್ಲರೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಕೊಡಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ಅದನ್ನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡೋದು ಒಂದೇ, ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಪಕ್ಷ ಪಂಗಡಕ್ಕೆ ಸೇರಿದಂಥ ಅದು ನಮ್ಮ ಚಿಂತೆ ಇಲ್ಲ. ಅವರು ಅಹಿಂದ ವರ್ಗದ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಪಡ್ಕೊಂಡು ಅಥವಾ ಅದನ್ನು ತಿಳ್ಕೊಂಡು ಏನು ಲೀಡರ್ ಅದ್ರ ಬಗ್ಗೆ ಏನು ವಿಚಾರಣೆ ಮಾಡ್ತಾರೆ ಅಥವಾ ಸ್ಪಷ್ಟ ಕಲ್ಪನೆಯನ್ನು ಕೊಡ್ತಾರೆ, ಸ್ಪಷ್ಟ ದಿಕ್ಸೂಚಿ ಭಾಷಣ ಕೂಡ ಮಾಡೋರಿದ್ದಾರೆ ಎಲ್ಲ ಅಹಿಂದ ನಾಯಕರು. ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಥವಾ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಬಹುಶಃ ಅದು ಈ ಅಹಿಂದ ನಾಯಕರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬರಬೇಕು, ಪಕ್ಷಾತೀತವಾಗಿ ಭಾಗವಹಿಸಬೇಕು. ಯಾರ್ಯಾರು ಯಾವಾಗ ಕೆಲಸವನ್ನು ಮಾಡಬೇಕಿರ್ತಕ್ಕಂಥದ್ದು ಕೂಡ ಅದು ವರಿಷ್ಠರು ಬಿಟ್ಟು ವಿಚಾರ. ಹಾಗಾಗಿ ನಾವು ಮೂಲತಃ ಅಹಿಂದ ಅಂತ ಹೇಳ್ತಕ್ಕಂಥ ಶಬ್ದದಿಂದ ಕೆಲಸ ಮಾಡಿದ್ರು ಕೂಡ ಅಸಮಾನತೆಯನ್ನು ಬಗೆಹರಿಸಬೇಕು ಅಥವಾ ತೊಂದರೆಗಳನ್ನು ದೂರ ಮಾಡಬೇಕಿರ್ತಕ್ಕಂಥ ದೃಷ್ಟಿಯಿಂದ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ಸಕ್ರಿಯವಾಗಿ ಆ ಒಂದು ಅಸಮಾನತೆಯನ್ನು ತೊಡೆದುಹಾಕುವ ಸಲುವಾಗಿ ನಿಜವಾಗೂ ಮೊದಲಿಂದ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲ ಕೂಡ ಬರುವ 26ನೇ ತಾರೀಕಿನಂದ್ರೆ ನಾಡಿದ್ದು ಹುಬ್ಬಳ್ಳಿಯಲ್ಲಿ ಇವರು ಸೇರ್ಬೇಕಿರ್ತಕ್ಕಂಥ ವಿಚಾರಕ್ಕಾಗಿ ತಮ್ಮ ಮೂಲಕ ನಾವು ಎಷ್ಟೋ ಫೋನ್ ಮಾಡಿ ಹೇಳಿದ್ರು ಕೂಡ ಅದು ನೀವು ನಿಮ್ಮ ಪ್ರಚಾರದ ಮೂಲಕ ಅದೇನು ಪ್ರಚಾರ ಮಾಡಿದಾಗ ಆಗುವುದಿಲ್ಲ. ಹಾಗಾಗಿ ಪ್ರೆಸ್ ಮೀಡಿಯಾದ ಮುಖಾಂತರ, ದೃಶ್ಯ ಮಾಧ್ಯಮದ ಮುಖಾಂತರ ಈ ಒಂದು ವಿಚಾರವನ್ನು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕೆ ತಿಳಿಸ್ಬೇಕು ಹೇಳ್ತಕ್ಕಂಥದ್ದನ್ನು ಅನೇಕ ಸಂಘಟನೆಗಳು ಕೂಡ ಮಾಡ್ತಿದ್ವಿ. ನಾವೇ ಹೊಸ್ತಾ ಇಲ್ಲ, ಅನೇಕ ಸಂಘಟನೆಗಳು ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿ ಆಗಿದೆ. ಈಗ ನಾವು ಕೂಡ ಹೇಳ್ತಕ್ಕಂಥದ್ದು ಏನಂತ, ಎಲ್ಲರೂ ಬರಬೇಕು. ಅದಕ್ಕೆ ಯಾವುದೇ ಪಕ್ಷದ ಲೇಪ, ಯಾವುದೇ ಮುಖಂಡ, ಯಾವುದೇ ಸಂಘಟನೆಯಲ್ಲಿ ಲೇಪ ಹಚ್ಚೋದು ಬೇಡ. ಎಲ್ಲರೂ ಕೂಡ ಈ ಒಂದು ತತ್ವ ಸಿದ್ಧಾಂತಗಳಲ್ಲಿ ಯಾರ್ಯಾರು ನಂಬಿಕೆ ಇದೆ,
ನಿಜವಾಗಿಯೂ ಅಹಿಂದಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಏನೇನು ಆಗ್ತದೆ ಹೇಳ್ತಕ್ಕಂಥದ್ದು ಮನಗಂಡಿದ್ದಾರೆ. ಅವರೆಲ್ಲ ಕೂಡ ಭಾಗವಹಿಸಬೇಕು ಹೇಳ್ತಕ್ಕಂಥ ಒಂದು ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ನಾಯ್ಕ್ ಮಾತನಾಡಿ, ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಇತರೆ ಪ್ರಭಾವಿ ಮುಖಂಡರು ಪಾಲ್ಗೊಂಡು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆದ ಬಳಿಕ ಮೈಸೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುವ ಜೊತೆಗೆ ನಮ್ಮ ಉತ್ತರ ಕನ್ನಡದಲ್ಲೂ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಸುವ ಚಿಂತನೆ ಕೂಡ ನಡೆದಿದೆ ಎಂದು ತಿಳಿಸಿದ ಮಂಜುನಾಥ್ ಎಲ್ನಾಯ್ಕರು, ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಅಹಿಂದ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಅಹಿಂದು ಸುಮಾರು ಒಂದು 25 ವರ್ಷದ ಹಿಂದಿನಿಂದ ಪ್ರಾರಂಭವಾದಂಥ ಒಂದು ಸಂಘಟನೆ. ಅಲ್ಪಸಂಖ್ಯಾತರ, ದಲಿತರ ಮತ್ತು ಹಿಂದುಳಿದ ವರ್ಗದಲ್ಲಿ ಯಾರು ಸೋತವರು ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತಿ ಹಿಂದುಳಿದು ಸೋತಂಥವ್ರ ಸಲುವಾಗಿ ಹುಟ್ಟಿದಂಥ ಒಂದು ಸಂಘಟನೆ. ಇದು 25ನೇ ವರ್ಷದ ಒಂದು ರಾಜ್ಯ ಮಟ್ಟದ ವಿಚಾರಣಾ ಸಂಕಿರಣ ಇದೆ. ಹುಬ್ಬಳ್ಳಿಯ ಏರ್ಪೋರ್ಟ್ ರೋಡ್ ಇದರಲ್ಲಿ ಈ ಸಂದರ್ಭದಲ್ಲಿ ಅಹಿಂದ ನಾಯಕರೆಲ್ಲ ಬರ್ತಾರೆ. ಪ್ರಪ್ರಥಮವಾಗಿ ಹುಬ್ಬಳ್ಳಿ, ಅದರ ನಂತರ ಮೈಸೂರು ಮತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿದೆ. ನಾವು ಇಲ್ಲಿ ಇದನ್ನು ಯಾಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, RG ನಾಯಕರು ಸುಮಾರು 40 ವರ್ಷಕ್ಕಿಂತ ಹೆಚ್ಚು ಈ ಒಂದು ತತ್ವ ಸಿದ್ಧಾಂತದ ಮೇಲೆ ಅವರು ಹೋರಾಟ ಮಾಡಿದ್ದಾರೆ. ರಾಜಕೀಯ ಪ್ರವೇಶನೂ ಮಾಡಿದರು. ಕಾರಣಾಂತರದಿಂದ ಅವರಿಗೆ ಅದು ಯಾವ ಸಂದರ್ಭದಲ್ಲಿ ಏನು ಸವಲತ್ತು ಸಿಗಬೇಕಾಗಿತ್ತು ತಪ್ಪು ಹೋಯಿತು. ಒಂದು ವೇಳೆ ಆ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಟಿಕೆಟ್ ಸಿಕ್ಕದ್ದೇ ಹೋದಾದರೆ ಇವತ್ತು ಜಿಲ್ಲೆ ಅವ್ರ ಕಬ್ಜಾದಲ್ಲಿ ಇರ್ತಿತ್ತು. ಯಾಕಂತ ಹೇಳಿದರೆ ಒಂದು 5 ನಾಯಕರಾಗಿ ಈ ಜಿಲ್ಲೆಯನ್ನು ಇದು ಮಾಡ್ತಿದ್ರು ಇರಲಿ. ಆದರೆ ತದನಂತರ ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗದೆ ಒಂದು ಅಹಿಂದ ಪರ ಹೋರಾಟ, ಅಂದರೆ ನಮ್ಮ ಈ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರಬೇಕನ್ನೋದ್ರ ಸಲುವಾಗಿ ಯಾವ ರೀತಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. BR ಶೆಟ್ಟಿಗೆ ದುಬೈದಿಂದ ಕರೆಸಿ ಇಲ್ಲಿ ಏನಾಗಬೇಕು ಅನ್ನೋದು. ಹಾಗಾಗಿ ಈ ಜಿಲ್ಲೆಯ ಎಲ್ಲ ಸಾಮಾನ್ಯವಾಗಿ RG ನಾಯಕರ ನೇತೃತ್ವದಲ್ಲಿ ಮತ್ತು RG ನಾಯಕರೇ ಒಂದು ಈ ಅಹಿಂದ ಸಂಘಟನೆಗೆ ಅಧ್ಯಕ್ಷರನ್ನ ಇದರಲ್ಲಿ ನಾವೆಲ್ಲ ಮೊದಲಿಂದ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ 26ನೇ ತಾರೀಕಿಗೆ ಏನು 25ರ ಹಿಂದೆ 25 ವರ್ಷದ ಒಂದು ಇದಿದೆ, ಅದಕ್ಕಾಗಿ ಒಂದು ವಿಚಾರ ಸಂಕಿರಣ ಪ್ರಥಮವಾದದ್ದು ಹುಬ್ಬಳ್ಳಿಯಲ್ಲಿದೆ 26. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ವಕೀಲ ಜಯಂತ್ ನಾಯ್ಕ್, ಉದ್ಯಮಿ ಹರೀಶ್ ಶೇಟ್, ಮೀನುಗಾರ ಮುಖಂಡ ಶಿವರಾಮ್ ಹರಿಕಂತ್ರ, ಗಜು ನಾಯ್ಕ್, ಮುಜಾಫರ್ ಶೇಖ್, ಸುಕ್ರು ಸಾಬ್, ಗೌರೀಶ್ ದುರ್ಗೇಕರ್, ಗಜು ಹಳ್ಳೇರ್, ಮೊರ್ಬಾ, ನವೀನ್ ನಾಯ್ಕ್ ಕೋಡ್ಕಣಿ, ಖಲೀಲ್ ಮಿರ್ಜಾನ್, ಶ್ರೀಧರ್ ಹರಿಕಂತ್ರ ಕಿಮಾನಿ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.